ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತ ಸೇರಿ ಇಡೀ ಜಗತ್ತಲ್ಲಿ ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ. ಒಂದ್ ಕಡೆ ದೇಶದಲ್ಲಿ ಇದ್ದಕ್ಕಿದ್ದಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಮತ್ತೊಂದ್ ಕಡೆ ದೇಶದ ತೈಲ ಸಂಗ್ರಹ ಕುಸಿದಿರೋ ಮಾಹಿತಿ ಸಿಗ್ತಿದೆ. ಅತ್ತ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಕಾಲಿಟ್ಟಿದ್ದು, ಇತ್ತ ದಿಲ್ಲಿಲಿ ಇರಾನ್ ಮತ್ತು ಯುಎಇ ನಾಯಕರ ಮಧ್ಯೆ ಗಲಾಟೆ ನಡೆದು ಹೋಗಿದೆ. ಆರ್ಎಸ್ಎಸ್ ಹೇಳಿಕೆಗೆ ಈ ಸಲ ಪಾಕಿಸ್ತಾನ ಕೂಡ ರಿಯಾಕ್ಟ್ ಮಾಡಿದೆ. ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ನಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಆಗಿರೋ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ತಿಳಿಸ್ಬಿಡ್ತೀವಿ. ಮಿಡ್ಲ್ ಈಸ್ಟ್ ಯುದ್ಧದ ಬಿಸಿ ಈಗ ಅಧಿಕೃತವಾಗಿ ಭಾರತದ ಜನರಿಗೆ ತಟ್ಟೋಕೆ ಶುರುವಾಗಿದೆ. ಅಳೆದು ತೂಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ ಸುಮಾರು ₹3 ಹೆಚ್ಚಿಸಲಾಗಿದೆ. ಭರ್ತಿ 4 ವರ್ಷಗಳ ನಂತರ ಈ ಏರಿಕೆ ಆಗಿದೆ. 2022ರ ಏಪ್ರಿಲ್ನಲ್ಲಿ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ತೈಲ ಪೂರೈಕೆಯಲ್ಲಿ ಸಮಸ್ಯೆಯಾಗಿತ್ತು. ಆಗ ರೇಟ್ ಹೆಚ್ಚಿಸಿದ್ರು. ಈಗ ಗಲ್ಫ್ ಯುದ್ಧ ಮತ್ತು ಹಾರ್ಮುಜ್ ಬಿಕ್ಕಟ್ಟಿನಿಂದ ಜಾಗತಿಕ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ರಿಂದ ತೈಲ ಬೆಲೆ ಹೆಚ್ಚಿಸಲಾಗಿದೆ. ಹಾಗೆ ನೋಡಿದ್ರೆ ಕೆಲ ದಿನಗಳ ಹಿಂದೆನೇ ಮಾಡಬಹುದು ಅಂತ ಹೇಳ್ತಿದ್ರು. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ವಿಪರೀತ ಹೆಚ್ಚಾಗಿತ್ತು. ಆದ್ರೆ ಆಡಳಿತಾರೂಢ ಸರ್ಕಾರಗಳು ಚುನಾವಣೆ ಇರೋವಾಗ ದೇಶದ ಒಳಗೆ ಏರಿಕೆ ಮಾಡೋಕೆ ಹೋಗಲ್ಲ. ಅಲ್ಲದೆ ತೈಲ ಕಂಪನಿಗಳು ಕೂಡ ಒಂದು ಹಂತಕ್ಕೆ ಬೆಲೆ ಏರಿಕೆನ ಮ್ಯಾನೇಜ್ ಮಾಡ್ತವೆ ಅಂತ ಸರ್ಕಾರ ಹೇಳ್ತಿತ್ತು. ಆದರೆ ಇತ್ತೀಚೆಗೆ ತೈಲ ಕಂಪನಿಗಳಿಗೆ ಪ್ರತಿದಿನ 1000ರಿಂದ 1200 ಕೋಟಿ ರೂಪಾಯಿಗಳಷ್ಟು ನಷ್ಟ ಅನುಭವಿಸುತ್ತವೆ. ಹೀಗಾಗಿ ಬೆಲೆ ಏರಿಕೆ ಮಾಡಲಾಗಿದೆ. ಹಾಗೆ ನೋಡಿದ್ರೆ ನಯಾರಾ ಮತ್ತು ಶೆಲ್ನಂತಹ ಖಾಸಗಿ ಕಂಪನಿಗಳು ಕಳೆದ ಮಾರ್ಚ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ವು. ಈಗ ಸರ್ಕಾರಿ ಕಂಪನಿಗಳಲ್ಲಿ ಹೆಚ್ಚಳ ಆಗಿದೆ. ಈ ಏರಿಕೆ ಮೂಲಕ ದಿಲ್ಲಿಲಿ ಪೆಟ್ರೋಲ್ ಬೆಲೆ ₹97.77 ಆಗಿದ್ರೆ ಡೀಸೆಲ್ ಬೆಲೆ ₹90.67 ಏರಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ ₹106.21 ಮತ್ತು ಡೀಸೆಲ್ ಬೆಲೆ ₹94.10 ತಲುಪಿದೆ. ಮುಂಬೈನಲ್ಲಿ ಪೆಟ್ರೋಲ್ ಲೀಟರ್ಗೆ ₹106.68 ಹಾಗೂ ಡೀಸೆಲ್ ₹93.14 ಆಗಿದೆ. ತೆಲಂಗಾಣ, ಕೇರಳ ಮತ್ತು ಆಂಧ್ರಪ್ರದೇಶದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ₹110 ಗಡಿ ದಾಟಿದೆ. ಆಂಧ್ರಪ್ರದೇಶದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅಂದ್ರೆ ₹113.03 ಆಗಿದೆ. ಹೈದರಾಬಾದ್ ಮತ್ತು ಕೇರಳದಲ್ಲಿ ಡೀಸೆಲ್ ಬೆಲೆ ಕೂಡ ₹100 ಹತ್ರಕ್ಕೆ ಬಂದಿದೆ. ಇನ್ನೊಂದು ಕಡೆ ಭಾರತದ ಕಚ್ಚಾ ತೈಲ ಸಂಗ್ರಹ 15% ಕುಸಿದಿದೆ ಅಂತ ಕೆಪ್ಲರ್ ಸಂಸ್ಥೆ ಹೇಳಿದೆ. ತೈಲ ಆಮದು ಕಡಿಮೆಯಾಗಿದೆ. ಇಷ್ಟಾದರೂ ಭಾರತದ ರಿಫೈನರ್ಗಳು ತೈಲ ಸಂಸ್ಕರಣೆಯ ವೇಗವನ್ನ ಯಥಾಪ್ರಕಾರ ಮುಂದುವರೆಸಿವೆ. ಹೀಗಾಗಿ ಕಚ್ಚಾ ತೈಲ ಸಂಗ್ರಹ ಕುಸಿತಿದೆ ಅಂತ ಕೆಪ್ಲರ್ ಹೇಳಿದೆ. ಸದ್ಯ ಕೆಪ್ಲರ್ ನೀಡಿರೋ ಮಾಹಿತಿ ಪ್ರಕಾರ ಭಾರತದ ಕಚ್ಚಾ ತೈಲ ದಾಸ್ತಾನು ಫೆಬ್ರವರಿ ಕೊನೆಯಲ್ಲಿ 107 ಮಿಲಿಯನ್ ಬ್ಯಾರೆಲ್ಗಳಷ್ಟಿತ್ತು. ಪ್ರಸ್ತುತ ಅದು 91 ಮಿಲಿಯನ್ ಬ್ಯಾರೆಲ್ಗೆ ಇಳಿಕೆಯಾಗಿದೆ. ಈ ಸ್ಟಾಕ್ ಲೆಕ್ಕಾಚಾರದಲ್ಲಿ ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಮತ್ತು ಕಂಪನಿಗಳ ಬಳಿ ಇರೋ ಸ್ಟಾಕ್ ಎಲ್ಲವೂ ಸೇರಿದೆ. ಆದ್ರೆ ಪೈಪ್ಲೈನ್ನಲ್ಲಿ ಇರೋದನ್ನ ಇದರಲ್ಲಿ ಸೇರಿಸಿಲ್ಲ. ಒಂದ್ ವೇಳೆ ಹೀಗೆ ತೈಲ ಬರೋದು ತಡ ಆದ್ರೆ ಕಂಪನಿಗಳು ಅನಿವಾರ್ಯವಾಗಿ ತೈಲ ಸಂಸ್ಕರಣೆ ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ತೈಲ ಸಂಗ್ರಹದ ಮೇಲೆ ಇಷ್ಟೊಂದು ಒತ್ತಡ ಇರೋದಕ್ಕೇನೆ ಪಿಎಂ ಮೋದಿ ಇಂಧನ ಉಳಿಸಿ ಅಂತ ಹೇಳಿರ್ಬೋದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಂದಹಾಗೆ ಭಾರತಕ್ಕೆ ದಿನಕ್ಕೆ ಸುಮಾರು 5 ಮಿಲಿಯನ್ ಬ್ಯಾರೆಲ್ ತೈಲ ಬೇಕು. ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ ಇರೋ 91 ಮಿಲಿಯನ್ ಬ್ಯಾರೆಲ್ ಸ್ಟಾಕ್ ಕೇವಲ 18 ದಿನಕ್ಕೆ ಮಾತ್ರ ಸಾಕಾಗತ್ತೆ. ಆದ್ರೆ ಹಡಗುಗಳಲ್ಲಿ ಭಾರತಕ್ಕೆ ಬರ್ತಿರೋ ತೈಲವನ್ನೆಲ್ಲ ಸೇರಿಸ್ಕೊಂಡ್ರೆ ಭಾರತಕ್ಕೆ ಇನ್ನೂ 60 ದಿನಗಳಿಗೆ ಆಗುವಷ್ಟು ತೈಲ ಇದೆ ಅಂತ ಸರ್ಕಾರ ಹೇಳಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ರೇಟ್ $107.02 ತಲುಪಿದೆ. ಆಯಿಲ್ ಬೆಲೆ $1.39 ಅಥವಾ 1.32% ಏರಿಕೆ ಕಂಡಿದೆ. ಇದಕ್ಕೆ ಮುಖ್ಯ ಕಾರಣ ಹಾರ್ಮುಜ್ನಲ್ಲಿನ ಹೊಸ ಗಲಾಟೆ. ಹಡಗು ಹೊಡೆದಿದ್ದು, ಹಡಗನ್ನ ಸೀಸ್ ಮಾಡಿದ್ದು ತೈಲ ಬೆಲೆ ಹೆಚ್ಚಿಸಿದೆ. ಇನ್ನೊಂದ್ ಕಡೆ ಚಿನ್ನದ ಮೇಲೂ ಸರ್ಕಾರ ಪ್ರಹಾರ ಮಾಡಿದೆ. ಕೆಲ ದಿನಗಳ ಹಿಂದೆ ಚಿನ್ನದ ಆಮದು ಸುಂಕ ಜಾಸ್ತಿ ಮಾಡಿದ್ರು. ಈಗ ಚಿನ್ನದ ಪ್ರಮಾಣಕ್ಕೆ ಲಿಮಿಟ್ ಹಾಕಿದ್ದಾರೆ. ಹೊರದೇಶಗಳಿಂದ ಗರಿಷ್ಠ 100 ಕೆಜಿ ಮಾತ್ರ ಚಿನ್ನ ತರಿಸಿಕೊಳ್ಬಹುದು. ಮುಂಚೆ ಜ್ಯುವೆಲರಿ ಎಕ್ಸ್ಪೋರ್ಟ್ ಮಾಡೋರು ಈ ಸ್ಕೀಮ್ನಲ್ಲಿ 0 ಡ್ಯೂಟಿ ಕೊಟ್ಟು ಎಷ್ಟು ಬೇಕಾದ್ರೂ ಚಿನ್ನ ಇಂಪೋರ್ಟ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಈಗ ಅಧಿಕಾರಿಗಳು ಡೈರೆಕ್ಟ್ ಆಗಿ ಹೋಗಿ ಫ್ಯಾಕ್ಟರಿ ಇದೆಯಾ, ಕೆಪಾಸಿಟಿ ಎಷ್ಟಿದೆ ಅಂತ ಫಿಸಿಕಲ್ ಚೆಕಿಂಗ್ ಮಾಡ್ತಾರೆ. ಒಂದ್ಸಲ ಚಿನ್ನ ತರಿಸ್ಕೊಂಡ್ಮೇಲೆ ಅದರಲ್ಲಿ 50% ಎಕ್ಸ್ಪೋರ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ಅಂದ್ರೆ ಕಚ್ಚಾ ಚಿನ್ನ ತರಿಸಿಕೊಳ್ತಾರಲ್ಲ, ಅದನ್ನ ಆಭರಣ ಅಥವಾ ಬೇರೆ ಪ್ರಾಡಕ್ಟ್ ತಯಾರಿಸಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಆಗ ವಿದೇಶಿ ವಿನಿಮಯ ಹೆಚ್ಚಾಗುತ್ತೆ ಅಂತ ಸರ್ಕಾರ ಲೆಕ್ಕ ಹಾಕಿದೆ. ಇನ್ನು ನಾರ್ವೆಯಲ್ಲಿ ಭಾರತ ನಾರ್ಡಿಕ್ ದೇಶಗಳ ಶೃಂಗಸಭೆ ನಡೆಯಲಿದೆ. ಇದಕ್ಕಾಗಿ ಪ್ರಧಾನಿ ಮೋದಿ ಯುರೋಪ್ ಪ್ರವಾಸ ಕೈಗೊಂಡಿದ್ದಾರೆ. ಮೇ 15ರಿಂದ 20ರವರೆಗೆ ವಿವಿಧ ದೇಶಗಳಿಗೆ ಭೇಟಿ ಕೊಡ್ತಾರೆ. ಇದಕ್ಕೂ ಮೊದಲು ಈಗಾಗಲೇ ಮೋದಿ ಯುಎಇಗೆ ಭೇಟಿ ಕೊಟ್ಟಿದ್ದಾರೆ. ಅಬುದಾಬಿಯಲ್ಲಿ ಲ್ಯಾಂಡ್ ಕೂಡ ಆಗಿದ್ದಾರೆ. ಮೋದಿಯವರು ಬರ್ತಿದ್ದಂತೆ ಯುಎಇ ತನ್ನ F-16 ಫೈಟರ್ ಜೆಟ್ಗಳನ್ನ ಕಳಿಸಿ ಎಸ್ಕಾರ್ಟ್ ಕೊಟ್ಟಿತ್ತು. ನಂತರ ಉಭಯ ನಾಯಕರು ಮಾತುಕತೆ ನಡೆಸಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಅಗ್ರಿಮೆಂಟ್, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್,
ಎಲ್ಪಿಜಿ ಸಪ್ಲೈ ಮತ್ತು ಗುಜರಾತ್ನ ವಾಡಿನಾರ್ನಲ್ಲಿ ಶಿಪ್ ರಿಪೇರ್ ಕ್ಲಸ್ಟರ್ ಸೆಟಪ್ ಮಾಡೋ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಹಾಗೆ ಭಾರತದಲ್ಲಿ $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಘೋಷಣೆನೂ ಮಾಡಲಾಗಿದೆ. ಇದೇ ವೇಳೆ ಮೋದಿ ಯುಎಇ ಮೇಲೆ ಇರಾನ್ ದಾಳಿ ಮಾಡಿದ್ದನ್ನ ಖಂಡಿಸಿದ್ದಾರೆ. ಅಲ್ಲದೆ ಭಾರತ ಈ ಭಾಗದಲ್ಲಿ ಶಾಂತಿ ಸ್ಥಾಪನೆ ಮಾಡೋಕೆ ರೆಡಿ ಇದೆ, ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಮೋದಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟ ದಿನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರನೇ ಭಾರತ ನಡ್ಕೋತಿತ್ತು. ಈಗ ಈ ಹೇಳಿಕೆ ಬಂದಿದೆ. ಇನ್ನು ಯುಎಇ ಪ್ರವಾಸದ ಮೂಲಕ ಗಲ್ಫ್ ಯುದ್ಧ ಶುರುವಾದ್ಮೇಲೆ ಮೋದಿ ಅವರು ಫಸ್ಟ್ ಟೈಮ್ ಮಿಡ್ಲ್ ಈಸ್ಟ್ಗೆ ಭೇಟಿ ಕೊಟ್ಟಂತಾಗಿದೆ. ಇದಾದ್ಮೇಲೆ ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆಗೆ ಹೋಗ್ತಾರೆ. ನಂತರ ಕೊನೆ ಭೇಟಿಲಿ ಇಟಲಿಗೆ ಭೇಟಿ ನೀಡಿ ಪಿಎಂ ಜಾರ್ಜಿಯಾ ಮೆಲೋನಿ ಅವರ ಜೊತೆ ಮಾತುಕತೆ ನಡೆಯಲಿದೆ. ಇಲ್ಲಿ ಏನೇನ್ ಮಾತಾಡ್ತಾರೆ, ಇದರ ಮಹತ್ವ ಏನು, ಎಲ್ಲದರ ಬಗ್ಗೆ ಶೀಘ್ರದಲ್ಲೇ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ, ನಿರೀಕ್ಷಿಸಿ. ಇನ್ನು ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಬೇಕಾ? 7 ಸ್ಯಾಂಡ್ಸ್ ಟೂರಿಸಂನವರು ವೈಷ್ಣೋದೇವಿ, ಅಮೃತ್ಸರ್, ಅಟಾರಿ ಬಾರ್ಡರ್ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ. ಹೊರಡೋ ದಿನ ಜೂನ್ 21. ಆಸಕ್ತರು ಕಾಲ್ ಮಾಡಿ. ಇನ್ನು ಭಾರತದಲ್ಲಿ ನಡೆದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಇರಾನ್ ಮತ್ತು ಯುಎಇ ನಾಯಕರ ಮಧ್ಯೆ ಗಲಾಟೆ ಆಗಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಯುಎಇ ವಿದೇಶಾಂಗ ಇಲಾಖೆ ರಾಜ್ಯ ಸಚಿವ ಖಲೀಫಾ ಶಾಹೀನ್ ಅಲ್ ಮರರ್ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮೊದಲಿಗೆ ಮಾತನಾಡಿರೋ ಇರಾನ್ ಫಾರಿನ್ ಮಿನಿಸ್ಟರ್ ಅರಾಕ್ಚಿ ಯುಎಇ ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ನೇರವಾಗಿ ಭಾಗಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಬ್ರಿಕ್ಸ್ ಒಕ್ಕೂಟದ ಒಗ್ಗಟ್ಟು ಹಾಳಾಗಬಾರದು ಅಂತ ನಾನು ಯುಎಇ ಹೆಸರನ್ನ ನನ್ನ ಅಫಿಷಿಯಲ್ ಬ್ರಿಕ್ಸ್ ಹೇಳಿಕೆಯಲ್ಲಿ ಪ್ರಸ್ತಾಪಿಸಿಲ್ಲ. ಸತ್ಯ ಏನಂದ್ರೆ ಇರಾನ್ ವಿರುದ್ಧದ ಆಕ್ರಮಣದಲ್ಲಿ ಯುಎಇ ಭಾಗಿಯಾಗಿತ್ತು ಅಂದಿದ್ದಾರೆ. ಅಲ್ಲದೆ ಯುದ್ಧ ಆರಂಭವಾದಾಗ ಯುಎಇ ಕನಿಷ್ಠ ಪಕ್ಷ ಆ ದಾಳಿನ ಖಂಡಿಸೋ ಕೆಲಸವನ್ನ ಕೂಡ ಮಾಡಲಿಲ್ಲ. ಇಸ್ರೇಲ್ ಜೊತೆ ಕೈ ಜೋಡಿಸಿ ಮುಸ್ಲಿಂ ರಾಷ್ಟ್ರಗಳ ನಡುವೆ ಒಡಕು ತರೋರು ಮುಂದೆ ಭಾರೀ ಬೆಲೆ ತೆರಬೇಕಾಗುತ್ತೆ ಅಂದಿದ್ದಾರೆ. ಹಾಗೆ ಅಮೆರಿಕ ಸೇನಾ ನೆಲೆಗಳು ಇಸ್ರೇಲ್ ಜೊತೆಗಿನ ಸ್ನೇಹ ಯುಎಇಗೆ ಭದ್ರತೆ ನೀಡಲ್ಲ. ಹೀಗಾಗಿ ಯುಎಇ ತನ್ನ ಇರಾನ್ ನೀತಿಯನ್ನ ಮರುಪರಿಶೀಲಿಸಬೇಕು ಅಂತ ಅರಾಕ್ಚಿ ಹೇಳಿದ್ದಾರೆ. ಜೊತೆಗೆ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪಿಎಂ ನೇತನ್ಯಾಹು ಯುಎಇಗೆ ಹೋಗಿದ್ರು ಅಂತ ಗೊತ್ತಾಗಿದೆ. ಹೀಗಾಗಿ ಸಂಘರ್ಷದಲ್ಲಿ ಯುಎಇ ಭಾಗಿಯಾಗಿದೆ, ಇದರಲ್ಲೇನೂ ಸಂದೇಹವಿಲ್ಲ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಯುಎಇ ಸಚಿವ ತಿರುಗೇಟು ಕೊಟ್ಟಿದ್ದಾರೆ. ಇರಾನ್ ತನ್ನ ನೆರೆಹೊರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದೆ. ಇರಾನ್ ದಾಳಿಗಳನ್ನ ಬ್ರಿಕ್ಸ್ ಕೂಟ ತನ್ನ ಹೇಳಿಕೆಯಲ್ಲಿ ಖಂಡಿಸಬೇಕು ಅಂದಿದ್ದಾರೆ. ಇದಾದ್ಮೇಲೆ ಮತ್ತೆ ಅರಾಕ್ಚಿ ಕೂಡ ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳನ್ನ ಖಂಡಿಸಬೇಕು ಅಂದಿದ್ದಾರೆ. ಹೀಗೆ ಇಬ್ಬರ ಮಧ್ಯೆ ವಾಗ್ವಾದ ಆಗಿದೆ. ಕಡೆಗೆ ರಷ್ಯಾದ ಫಾರಿನ್ ಮಿನಿಸ್ಟರ್ ಸರ್ಗೆ ಲಾವ್ರೋವ್ ಮಧ್ಯಪ್ರವೇಶ ಮಾಡಿ ಇವರಿಬ್ಬರನ್ನ ತಣ್ಣಗಾಗಿಸಿದ್ದಾರೆ. ಅಂದಾಗೆ ಇಸ್ರೇಲ್ ಪಿಎಂ ನೇತನ್ಯಾಹು ಯುದ್ಧದ ಟೈಮ್ನಲ್ಲಿ ಯುಎಇಗೆ ಹೋಗಿದ್ರು ಅಂತ ಅವರ ಕಚೇರಿ ಹೇಳಿತ್ತು. ಆದ್ರೆ ಯುಎಇ ಇದೆಲ್ಲ ಸುಳ್ಳು ಅಂತ ಹೇಳಿತ್ತು. ಇದಾದ್ಮೇಲೆ ಈ ಘಟನೆ ಆಗಿದೆ. ಹೀಗಾಗಿ ಬ್ರಿಕ್ಸ್ ಹೋಸ್ಟ್ ಮಾಡ್ತಿರೋ ಭಾರತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ಬ್ರಿಕ್ಸ್ನ ಜಂಟಿ ಹೇಳಿಕೆ ಬಿಡುಗಡೆ ಮಾಡೋದು ಕಷ್ಟ ಆಗ್ಬೋದು ಎನ್ನಲಾಗ್ತಿದೆ. ಇನ್ನು ಈ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿದ್ದಾರೆ. ಶಾಂತಿ ಅನ್ನೋದು ತುಂಡಾಗಿ ಇರೋಕೆ ಸಾಧ್ಯವಿಲ್ಲ ಅಂದಿದ್ದಾರೆ. ಅಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಸ್ಥಿರತೆ ಉಂಟಾದ್ರೂ ಅದು ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಹಾರ್ಮುಜ್ ಸೇರಿದಂತೆ ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಸಂಚಾರ ಮುಕ್ತವಾಗಿರಬೇಕು, ಗಾಜಾದಲ್ಲಿ ತಕ್ಷಣ ಕದನ ವಿರಾಮ ಆಗಬೇಕು, ಪ್ಯಾಲೆಸ್ತೀನ್ ವಿಷಯದಲ್ಲಿ ಭಾರತ 2 ಸ್ಟೇಟ್ ಸೊಲ್ಯೂಷನ್ಗೆ ಬದ್ಧವಾಗಿದೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಭಾರತ ಸಹಿಸಲ್ಲ, ಅದರ ವಿರುದ್ಧ ಝೀರೋ ಟಾಲರೆನ್ಸ್ ಅನ್ನೋದು ಜಾಗತಿಕ ನಿಯಮ ಆಗಬೇಕು ಅಂದಿದ್ದಾರೆ. ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಆಗಬೇಕು ಅಂತ ಜೈಶಂಕರ್ ಆಗ್ರಹ ಮಾಡಿದ್ದಾರೆ. ಇನ್ನು ಯುಎಇ ಕರಾವಳಿಯಲ್ಲಿ ಲಂಗರು ಹಾಕಿದ್ದ ಹಡಗನ್ನ ಇರಾನ್ ಹೈಜಾಕ್ ಮಾಡಿದೆ. ಈ ಹಡಗು ಇರಾನ್ ಜಲಗಡಿ ಕಡೆಗೆ ಹೋಗ್ತಿದೆ ಅಂತ ಬ್ರಿಟಿಷ್ ಮಿಲಿಟರಿ ಕನ್ಫರ್ಮ್ ಮಾಡಿದೆ. ಇದು ಹೊಂಡುರಾಸ್ ದೇಶದ ಫ್ಲಾಗ್ ಇರೋ ಹುಯಿಚುವಾನ್ ಅನ್ನೋ ಹಡಗು ಅಂತ ಗುರುತಿಸಲಾಗಿದೆ. ಸಮುದ್ರದಲ್ಲಿ ಕಡಲ್ಗಳ್ಳರನ್ನ ತಡೆಯೋಕೆ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಬೇಕಾಗೋ ಶಸ್ತ್ರಾಸ್ತ್ರಗಳನ್ನ ಈ ಹಡಗಿನಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ರು ಅಂತ ವ್ಯಾನ್ ಗಾರ್ಡ್ ಶಿಪ್ಪಿಂಗ್ ಕಂಪನಿ ಹೇಳಿದೆ. ಯುಎಇಯ ಫುಜೈರಾ ಪೋರ್ಟ್ನಿಂದ 70 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಬೀಜಿಂಗ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಮೀಟಿಂಗ್ ನಂತರ ಟ್ರಂಪ್ ದೊಡ್ಡ ವಿಚಾರ ರಿವೀಲ್ ಮಾಡಿದ್ದಾರೆ. ಚೀನಾ ಈಗ ಅಮೆರಿಕದ ತೈಲ ಹಾಗೆ ಸೋಯಾಬೀನ್ ಖರೀದಿಸೋಕೆ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ರ ಚೀನಾ ಭೇಟಿ ವೇಳೆ ಭಾರೀ ಗಲಾಟೆ ಆಗಿರೋದು ಗೊತ್ತಾಗಿದೆ. ಅಮೆರಿಕ ಮತ್ತು ಚೀನಾದ ಸೆಕ್ಯೂರಿಟಿ ಟೀಮ್ ಅಧಿಕಾರಿಗಳು, ಪತ್ರಕರ್ತರು ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಮೊದಲಿಗೆ ಟ್ರಂಪ್ ಮತ್ತು ಜಿನ್ಪಿಂಗ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಿರುವಾಗ ಚೀನಾದ ಒಂದಿಷ್ಟು ಪತ್ರಕರ್ತರ ದಂಡು ಏಕಾಏಕಿ ಆ ವೆನ್ಯೂ ಒಳಗೆ ನುಗ್ತು. ಅವರು ನುಗ್ಗೋ ರಭಸಕ್ಕೆ ಅಮೆರಿಕದ ವೈಟ್ ಹೌಸ್ ಅಧಿಕಾರಿಯನ್ನ ಕೆಳಗೆ ಬೀಳಿಸಿದ್ರು. ಇದು ಅಮೆರಿಕದ ಅಧಿಕಾರಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಇಷ್ಟಕ್ಕೆ ಮುಗ್ದಿಲ್ಲ, ಬೀಜಿಂಗ್ನ ಟೆಂಪಲ್ ಆಫ್ ಹೆವೆನ್ ಬಳಿ ಇನ್ನೊಂದು ಗಲಾಟೆ ನಡೆದಿದೆ. ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಹತ್ರ ಗನ್ ಇದೆ ಅಂತೇಳಿ ಅವರಿಗೆ ಒಳಗೆ ಎಂಟ್ರಿ ಕೊಟ್ಟಿಲ್ಲ. ಗನ್ ಹೊರಗೆ ಇಟ್ಟು ಬನ್ನಿ ಅಂತ ಚೀನಾ ಅಧಿಕಾರಿಗಳು ಪಟ್ಟು ಹಿಡಿದ್ರು. ಇದಕ್ಕೆ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ನಡೀತು. ಕೊನೆಗೆ ಆ ಅಮೆರಿಕನ್ ಏಜೆಂಟ್ ಅನ್ನ ಹೊರಗೆ ನಿಲ್ಲಿಸಲಾಯಿತು. ನಂತರ ಅಮೆರಿಕದ ರಿಪೋರ್ಟರ್ಗಳನ್ನು ಚೀನಾ ಅಧಿಕಾರಿಗಳು ಅಡ್ಡಗಟ್ಟಿದ್ದಾರೆ. ಅವರನ್ನ ಟ್ರಂಪ್ ಬೆಂಗಾವಲು ಪಡೆಯಿಂದ ಬಲವಂತವಾಗಿ ದೂರ ಇಡಲಾಗಿದೆ. ಕೊನೆಗೆ ರಿಪೋರ್ಟರ್ಗಳು ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋಗೋ ಪರಿಸ್ಥಿತಿ ಬಂತು. ಅಷ್ಟೇ ಅಲ್ಲ, ಅಮೆರಿಕದ ಪತ್ರಕರ್ತರಿಗೆ ಟಾಯ್ಲೆಟ್ ಹೋಗೋಕ್ಕೂ ನಿರ್ಬಂಧ ಹಾಕಲಾಗಿತ್ತು. ವಿಪರೀತ ಬಿಸಿಲಿದ್ರೂ ಪತ್ರಕರ್ತರ ವಾಟರ್ ಬಾಟಲ್ಗಳನ್ನ ಕಿತ್ಕೊಳ್ಳಲಾಗಿದೆ.
ಚೀನಾದ ಈ ವರ್ತನೆಗೆ ಅಮೆರಿಕದ ಅಧಿಕಾರಿಗಳು ಸಿಕ್ಕಾಪಟ್ಟೆ ಬೈದಾಡಿಕೊಂಡಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಈ ನಡುವೆ ಟ್ರಂಪ್ ಜಿನ್ಪಿಂಗ್ರ ಅಂತಚಂದವನ್ನ ಹೊಗಳಿದ್ದಾರೆ. ಜಿನ್ಪಿಂಗ್ ಬಹಳ ಎತ್ತರವಾಗಿದ್ದಾರೆ. ಅವರ ಪಾತ್ರವನ್ನ ಪ್ಲೇ ಮಾಡೋ ಸಾಮರ್ಥ್ಯವಿರೋ ಆಕ್ಟರ್ಸ್ ಅನ್ನ ಹಾಲಿವುಡ್ನಲ್ಲಿ ಹುಡುಕೋದು ಕಷ್ಟ ಅಂದಿದ್ದಾರೆ. ಈ ಮುಂಚೆ ಪರಾಗ್ವೆ ಅಧ್ಯಕ್ಷರಿಗೂ ಇದೇ ತರ ಹೇಳಿದ್ರು. ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ಆದ್ರೆ ನನಗೆ ಮಹಿಳೆಯರೇ ಇಷ್ಟ ಅಂದಿದ್ರು. ಭಾರತ ಮತ್ತು ಫ್ರಾನ್ಸ್ ನಡುವೆ ಹೊಸ ಒಪ್ಪಂದ ಆಗಿದೆ. ಭಾರತಕ್ಕೆ ಮೇನ್ ಸ್ವೀಪರ್ ಹಡಗುಗಳನ್ನ ಅಂದ್ರೆ ಜಲಬಾಂಬ್ಗಳನ್ನ ಹುಡುಕೋ ಹಡಗುಗಳ ಟೆಕ್ನಾಲಜಿ ಕೊಡೋಕೆ ಫ್ರಾನ್ಸ್ ಮುಂದಾಗಿದೆ. ಇದಕ್ಕಾಗಿ ಭಾರತದ LNT ಮತ್ತು ಫ್ರಾನ್ಸ್ನ ಎಕ್ಸೆಲ್ ಕಂಪನಿ ಅಗ್ರಿಮೆಂಟ್ ಮಾಡಿಕೊಂಡಿದೆ. 45,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 12 ಮೇನ್ ಸ್ವೀಪರ್ ಹಡಗುಗಳನ್ನ ರೆಡಿ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಇನ್ನೂ ನಮ್ಮ ನೌಕಾಪಡೆ ಫೈನಲ್ ಟೆಂಡರ್ ಕರೆದಿಲ್ಲ. ಕಾಂಟ್ರಾಕ್ಟ್ ಸೈನ್ ಆದ್ಮೇಲೆ ಮೊದಲನೇ ಹಡಗು ಕೈಗೆ ಸಿಗೋಕೆ ಮಿನಿಮಮ್ 7 ವರ್ಷ ಆದ್ರೂ ಬೇಕಾಗುತ್ತೆ. ಅಂದ್ಹಾಗೆ ಭಾರತದ ಹತ್ರ ಸದ್ಯ ಒಂದೇ ಒಂದು ಮೈನ್ ಸ್ವೀಪರ್ ಇಲ್ಲ. ಇದ್ದ ಕೊನೆ ಹಡಗು INS ಕೋಝಿಕೋಡ್ 2019ರಲ್ಲೇ ರಿಟೈರ್ ಆಗಿದೆ. ನಮ್ಮ 7,516 ಕಿಲೋಮೀಟರ್ ಕರಾವಳಿ ಮತ್ತೆ 200ಕ್ಕೂ ಹೆಚ್ಚು ಪೋರ್ಟ್ಗಳ ಸೇಫ್ಟಿಗೆ ಮಿನಿಮಮ್ 24 ಮೈನ್ ಸ್ವೀಪರ್ ಬೇಕು ಅಂತ ನೇವಿ ಹೇಳ್ತಿದೆ. ಆದ್ರೆ ಸದ್ಯಕ್ಕೆ ಬೇರೆ ಹಡಗುಗಳಿಗೆ ಟೆಂಪರರಿಯಾಗಿ ಕ್ಲಿಪ್ ಆನ್ ಸಿಸ್ಟಮ್ ಹಾಕಿ ಮ್ಯಾನೇಜ್ ಮಾಡ್ತಿದ್ದಾರೆ. ಇತ್ತ ಭಾರತದ ನಾವಿಕರ ಹಿತರಕ್ಷಣೆಗಾಗಿ ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ದೊಡ್ಡ ಕ್ರಮ ತಗೊಂಡಿದೆ. ಒಟ್ಟು 366 ವಿದೇಶಿ ಹಡಗುಗಳಿಗೆ ಭಾರತೀಯ ನಾವಿಕರನ್ನ ನೇಮಿಸಿಕೊಳ್ಳದಂತೆ ತಡೆ ಹಿಡಿದಿದೆ. ವೇತನ ಬಾಕಿ, ಸಾವು ಅಥವಾ ನಾಪತ್ತೆ ಕೇಸ್ಗಳಲ್ಲಿ ಪರಿಹಾರ ನೀಡದೇ ಇರೋದು ಮತ್ತು ನಾವಿಕರಿಗೆ ಕಿರುಕುಳ ನೀಡಿರುವ ಆರೋಪಗಳ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಮಿಡ್ಲ್ ಈಸ್ಟ್ ಬಿಕ್ಕಟ್ಟಿನಿಂದ ಗಲ್ಫ್ನಲ್ಲಿ ಸಾವಿರಾರು ಭಾರತೀಯ ನಾವಿಕರು ಸಿಲುಕಿರುವ ಸಂದರ್ಭದಲ್ಲೇ ಈ ಆದೇಶ ಹೊರಬಿದ್ದಿದೆ. ಭಾರತ ಪಾಕ್ ಜೊತೆ ಯಾವಾಗ್ಲೂ ಮಾತುಕತೆಯ ಬಾಗ್ಲನ್ನ ತೆರೆದಿರಬೇಕು ಅಂತ RSS ಜನರಲ್ ಸೆಕ್ರೆಟರಿ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ರು. ಇದಕ್ಕೀಗ ಪಾಕಿಸ್ತಾನದ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ಈ ಹೇಳಿಕೆಗಳನ್ನ ಪಾಕ್ ಸ್ವಾಗತ ಮಾಡಿದೆ. ಶಾಂತಿ ಮತ್ತು ಭದ್ರತೆಯನ್ನ ಮುಂದಕ್ಕೆ ಕೊಂಡೊಯ್ಯೋಕೆ ಮಾತುಕತೆಗಳು ಅತ್ಯಗತ್ಯ ಅಂತ ಪಾಕ್ ವಿದೇಶಾಂಗ ವಕ್ತಾರ ತಾಹಿರ್ ಅಂದ್ರಾಬಿ ಹೇಳಿದ್ದಾರೆ. ಅಲ್ಲದೆ ಇದು ಒಳ್ಳೆ ಬೆಳವಣಿಗೆ. ಇದಕ್ಕೆ ಅಧಿಕೃತವಾಗಿ ಅಂದ್ರೆ ಭಾರತ ಸರ್ಕಾರದಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಅಂದಿದ್ದಾರೆ. ಇತ್ತ ಪಾಕಿಸ್ತಾನ ಮತ್ತೊಂದು ಮಿಸೈಲ್ ಟೆಸ್ಟ್ ಮಾಡಿದೆ. ಸ್ವದೇಶಿ ನಿರ್ಮಿತ ಫತಾಹ್ 4 ಕ್ರೂಸ್ ಮಿಸೈಲ್ ಪರೀಕ್ಷೆ ನಡೆಸಿದೆ. ಈ ಮಿಸೈಲ್ 750 ಕಿಲೋಮೀಟರ್ ದೂರದ ಗುರಿಗಳನ್ನ ನಿಖರವಾಗಿ ತಲುಪುತ್ತೆ. ಸುಧಾರಿತ ಏವಿಯಾನಿಕ್ಸ್ ಮತ್ತು ಅತ್ಯಾಧುನಿಕ ನ್ಯಾವಿಗೇಷನಲ್ ಸಿಸ್ಟಮ್ ಇದೆ ಅಂತ ಪಾಕ್ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯ್ನ್ ಆಪ್ಷನ್ ಇದೆ, ಆಸಕ್ತರು ಜಾಯ್ನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.